ಆಗಿದ್ದಾರೆ ಅದಕ್ಕೆ. ತುಂಬಾ ಕದರ್ ಆಗಿದ್ದಾರೆ. ಮೀಟ್ ಮಾಡಿದಿರಾ ಯಾವತ್ತಾರು? ಅಂಬರೀಶ್ ಅವ್ರ ಮಗನ್ ಮದ್ವೆಲ್ ಮೀಟ್ ಆಗಿದ್ದೀರಾ? ನೀವು ಮೀಟ್ ಎಲ್ಲ ಆಗಿದ್ದೀರಾ? ದರ್ಶನ್ ಎಲ್ಲ ಒಟ್ಟಿಗೆ ಪಕ್ಕನೆ ನಿಂತ್ಕೊಂಡು ಅರಟೆ ಹೊಡಿತೀವಿ. ಯಾಕಂದ್ರೆ ನಾನು ದರ್ಶನ್ ಮೂವಿಲಿ ಹೀರೋ ಮಾಡಿದೀನಿಲ್ಲ ನನಗೆ ಕ್ಲೋಸ್. ಹಾ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಅವ್ರಿಗೆ 20 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು, ನಮ್ಮಿಬ್ಬರಿಗೆ 200 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು, ಒಬ್ರು ಸೆಲೆಬ್ರಿಟಿ ಹತ್ರ ಫೋಟೋ ಹೊಡ್ಸ್ಕೊಂಡ್ರು, ಅವ್ರಿಗಿಂತ 10ರಷ್ಟು ನಮ್ಮಿಬ್ರ ಹತ್ರ ಹೊಡ್ಸ್ಕೊಂಡ್ರು. ಯಾಕಂದ್ರೆ ಹಿಂದಿ ಅವ್ರಿಗೆ ಅಷ್ಟು ಜನಕ್ಕೂ ನಾವಿಬ್ರು ಗೊತ್ತು. ಓ, ಹಿಂದಿ ಅಂದ್ರೆ ಕನ್ನಡದಲ್ಲಿಗಿಂತ ಈ ಕಡೆ ಹಿಂದಿಯವರಿಗೆ ಜನಪ್ರಿಯತೆ ಜಾಸ್ತಿ ಇದೆ ನಿಮ್ದು. ವರ್ಲ್ಡ್ ಲೆವೆಲ್ ಮೇಡಮ್. ಇವಾಗ ಬೇರೆಯವರು ಕರ್ನಾಟಕ ಲೆವೆಲ್, ಹೆಸರು ಹೇಳಲ್ಲ, ಅವ್ರು ಕರ್ನಾಟಕ ಫೇಮಸ್ ಇರ್ತಾರೆ, ಅಪ್ಪ ಅಂದ್ರೆ ತಮಿಳ್ನಾಡು, ಆಂಧ್ರ, ಒಂಚೂರು ಅರ್ಧ ಇಂಡಿಯಾವರೆಗೂ ಫೇಮಸ್ ಇರ್ತಾರೆ. ನಾವಿಬ್ರು ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿದ್ವಿ. 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿದೆ. ಈಗ ಫೈನಲ್ ಸ್ಟೇಜ್ ಬಂದಿದೆ ಆಲ್ಮೋಸ್ಟ್. ಹೌದು. ಈಗ ಯಾರು ಗೆಲ್ತಾರೆ ಸರ್? ರಕ್ಷಿತಾ ಫಸ್ಟ್ ಬರ್ಬೋದು, ಗಿಲ್ಲಿ ಸೆಕೆಂಡ್ ಬರ್ಬೋದು ಅಂದ್ರೆ ನನ್ನ ಆಸೆ ಅದೇನೆ. ಆದ್ರೆ ಜನಗಳು ಎಲ್ಲ ಸ್ಲಮ್ ಅವರೆಲ್ಲ ಅವ್ರಿಗೆ ಔಟ್ ಹಾಕೋದು. ಅಂದ್ರೆ ಗಿಲ್ಲಿಗೆ ಔಟ್ ಆಗ್ತಾರೆ ಅಂತಲ್ಲ? ಅವ್ರಿಗೆ ಇನ್ಯಾರ್ಗ ಆಗ್ತಾರೆ ಸರ್, ಎಲ್ಲ ಅವನ್ಗೆ ಫಿದಾ ಆಗ್ಬಿಟ್ಟವ್ರೆ. ರಕ್ಷಿತಾ ಹೆಸರು ಪಾಪ, ಅವಳು ಅಷ್ಟು ಒಳ್ಳೆಯವಳು. ಅಂದ್ರೆ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ, ಅವ್ರಿಗೆ ಅಲ್ಲಿ ಗೆಲ್ಸಲ್ಲ. ಯಾಕಂದ್ರೆ ಹಾರ್ಡ್ ವರ್ಕರು, ರಿಯಲ್ ಆಗಿ ಗೇಮ್ ಆಡಿರೋದು ರಕ್ಷಿತಾನೇ ಸರ್. ಸಾರಿ ಕೇಳಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ, ಸರಿಗ್ ನೋಡ್ಕೊಳ್ಳಲಿಲ್ಲ, ಅದರಿಂದ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ. ಸಾರಿ ಕೇಳಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು ಅನ್ಸುತ್ತೆ. ಬಸಪ್ಪ ಅವರು ಎಲ್ಲ ನಿಮ್ನ ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ರು, ಖಂಡಮ್ಮಾಗಿ ಹೇಳ್ತಿದ್ರು, ಸುಳ್ಳು ಸುಳ್ಳು ಅಂತ ನೀವು ಒಂದು ಮಾತಾಡ್ಲಿಲ್ವಲ್ಲ ಸಾರ್ ಅಂದ್ರು. ನಾನು ಅಲ್ಲಿ ಒಳಗೆ ನನಗೆ ಪ್ರೂಫ್ ತೋರ್ಸಕ್ ಮೊಬೈಲ್ ಇರ್ಲಿಲ್ಲ. ನಾನು ಅಲ್ಲಿ ಏನ್ ಮಾತಾಡಕ್ ಹೋದ್ರು ಇನ್ನೂ ಚೀಪ್ ಆಗ್ತಾ ಇದ್ದೆ. ಅವ್ರು ಹೇಳ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ನೀವು, ಅಲ್ಲಿ ಕಕ್ಕಸ್ ತೊಳಿತಾ ಇದ್ರಲ್ಲ ಸರ್, ಅಡಿಗೆ ಮನೇಲಿ ಪಾತ್ರೆ ತೊಳಿತಾ ಇದ್ರಲ್ಲ ಅಂತ ನನ್ಗೇನು ಅನ್ಸಲ್ಲಪ್ಪ. ನಮಗೆಲ್ಲ ಗೊತ್ತಾಗೋಯ್ತು. ಅವ್ರು ಬಂದು ತಿಳ್ಕೊಂಡ್ರಲ್ಲ, ನನಗೆ ತುಂಬಾ ಖುಷಿ. ಇವತ್ತು ನಾನು 2 ದಿನಕ್ಕೆ ಒಂದ್ಸಲಿ ಕರಿಬಸಪ್ಪ ಅವ್ರ ಜೊತೆ ಟಚ್ ಅಲ್ಲಿ ಇದ್ದೀನಿ. ಪಾರ್ಟಿಗೂ ಕರೆದಿದ್ದೀನಿ, ಫಂಕ್ಷನ್ಗೂ ಕರೆದಿದ್ದೀನಿ. ಆದ್ರೆ ಜೊತೆಲಿ ಅವ್ರನ್ನ ಮಾತ್ರ ಕರ್ಕ ಬರಬೇಡಿ ಅಂದೆ ಅವ್ರ ಪಾರ್ಟಿ. ಯಾಕಂದ್ರೆ ನನ್ನ ನಂಬುದವ್ರಿಗೆ ಮಾತ್ರ ನಾನು ವ್ಯಾಲ್ಯೂ ಕೊಡೋದು ಸರ್. ನನ್ನ